ಮನುಷ್ಯ ಸಂತೋಷದಿಂದ ಬಾಳಬೇಕು ಅಂತ ವಿಚಾರ ಮಾಡಿದರೆ ಅವನು ತನ್ನ ಮನಸ್ಸನ್ನು ತನ್ನ ಸ್ವಾಧೀನದಲ್ಲಿ ಇಟ್ಟುಕೊಂಡಿರಬೇಕು. ಸುಖ ಭಾಳ ಜನ ತಿಳ್ಕೊಂಡಾರ ಮತ್ತೊಂದು ಕಾಣುವ ವಸ್ತುವಿನಲ್ಲಿ ಸುಖ ಅದ ಅಂತ ತಿಳ್ಕೊಂಡಾರ. ಕಾಣುವ ವಸ್ತುವಿನಲ್ಲಿ ಸುಖ ವಿಚಾರ ಮಾಡಿ ನೋಡಿದರೆ ಇಲ್ಲ. ಸುಖ ನಿನ್ನಲ್ಲಿ ಅದ, ಆನಂದ ನಿನ್ನಲ್ಲೇನೇ ಅದ. ನೀನು ಒಂದು ಸ್ವಲ್ಪ ಅದನ್ನ ಬಳಸಿಕೊಳ್ಳಕತ್ತಿದೀಯ ಅಂದ್ರೆ ಗುರ್ತಾಗ್ತದ ನಾನು ಎಂಥ ಸುಖಿ ಪುರುಷ ಅದೀನಿ ಅಂತ. ಅದನ್ನ ಬಿಟ್ಟುಕೊಟ್ಟು ನಾವೆಲ್ಲರೂ ಏನದ ಅಂತ ಕೇಳಿದರೆ ಪ್ರಪಂಚದ ಒಂದಿಲ್ದ ಒಂದು ದುಃಖದಲ್ಲಿ ಅದೀವಿ ಅನ್ನುವಂಥ ಭ್ರಾಂತಿಯಿಂದ ನಾವು ಬದುಕಲಿಕ್ಕೆತ್ತೀವಿ. ಮನುಷ್ಯರಾಗಿ ಹುಟ್ಟಿ ಬಂದಿರೋದೇ ಸಂತೋಷ ಪಡೋದಕ್ಕೆ, ಮನುಷ್ಯರಾಗಿ ಹುಟ್ಟಿ ಬರೋದೇ ಆನಂದದಿಂದ ಬದುಕಲಿಕ್ಕೆ. ಸಂತರು, ಶರಣರು, ಮಹಾತ್ಮರು, ತತ್ವಜ್ಞಾನಿಗಳು ಆರಾಮ್ ಬದುಕಿದರು. ಅವರಿಗೆ ಹೊರಗಿನ ಸಂಪತ್ತು ಏನಿದ್ದಿಲ್ಲ. ನಮಗರ ಒಂದಿಷ್ಟು ಹೊರಗಿನ ಸಂಪತ್ತು ಅದ, ಅವ್ರಿಗೇನಿದ್ದಿಲ್ಲ. ಆರಾಮಿದ್ರು ಅವರು. ಯಾಕೆ ಆರಾಮಿದ್ರು, ನಮಗ್ಯಾಕೆ ಇರಕ್ಕೆ ಬರವಲ್ತು ಅಂದ್ರೆ ಅವರು ತಮ್ಮ ಮನಸ್ಸನ್ನ ತಮ್ಮ ಸ್ವಾಧೀನದಲ್ಲಿ ಇಟ್ಟುಕೊಂಡಿರೋದಕ್ಕೆ ಅವರು ಆನಂದದಿಂದ ಇದ್ದರು. ಮನಸ್ಸು ಹೊರಗ ವಿಷಯಾದಿಗಳ ಕಡೆಗೆ ಹರಿಬಿಡಕತ್ತಿದ್ವಿ ಅಂದ್ರೆ ಕಾಣುವ ವಸ್ತುಗಳು ಎಲ್ಲ ಹೆಂಗಿರ್ತಾವ ಅಂತ ಕೇಳಿದ್ರೆ ಒಂದಿಷ್ಟು ಬೇಕು ಅನ್ನಂಗಿರ್ತಾವ, ಒಂದಿಷ್ಟು ಬ್ಯಾಡ ಅನ್ನಂಗಿರ್ತಾವ. ಕೆಲವೊಂದು ವಸ್ತುಗಳು ಬೇಕನ್ನಿಸ್ತದ, ಕೆಲವೊಂದು ವಸ್ತುಗಳು ಬ್ಯಾಡ ಅಂತ ಅನಿಸ್ತದ. ಬೇಕು ಅಂತ ಅನಿಸಿದಲ್ಲಿ ಸ್ವಲ್ಪ ಆನಂದ ಸಿಕ್ಕಂಗ ಆಗ್ತದ, ಬ್ಯಾಡ ಅಂತ ಅನಿಸಿದಲ್ಲಿ ಒಂದಿಷ್ಟು ದುಃಖ ಬಂದಂಗ ಆಗ್ತದ. ಅದಕ್ಕೆ ಶರಣರು ಏನು ಮಾಡಿದ್ರು ಅಂತ ಕೇಳಿದರೆ ಈ ಹೊರಗಿನ ವಿಷಯಾದಿಗಳ ಕಡೆಗೆ ಹರಿದಾಡ್ತಕ್ಕಂಥ ಮನಸ್ಸನ್ನ ಒತ್ತಿ ಇಟ್ಟು ಬುದ್ಧಿ ಹೇಳಿದಂತೆ ಕೇಳುವ ರೀತಿಯಲ್ಲಿ ಅವರು ಬದುಕಿದರು. ಅವರು ಇನ್ನೊಬ್ಬರು ಕೂಡ ಮಾತನಾಡಬೇಕಾದ್ರೆ ಹಿಂದು ಮುಂದೆ ನೋಡಿ ವಿಚಾರ ಮಾಡಿ ಮಾತನಾಡುತ್ತಾ ಇದ್ದರು. ಇನ್ನೊಬ್ಬರು ಕೂಡ ವ್ಯವಹಾರ ಮಾಡಬೇಕು ಅಂದ್ರೆ ವಿಚಾರ ಮಾಡಿ ವ್ಯವಹಾರ ಮಾಡುತ್ತಿದ್ದರು. ನೀವು ಲೌಕಿಕರು ಒಂದು ಕನ್ಯಾ ಗಟ್ಟಿ ಮಾಡಬೇಕು ಅಂದ್ರೆ ಎಷ್ಟು ಪ್ರಯತ್ನ ಮಾಡ್ತೀರಿ ನೀವು. ಮನೆಯೊಳಗೆ ಕುಂತು ಮಾತನಾಡಿದ್ದ ಅಲ್ದನೆ, ಮತ್ತೆ ಹೊರಗ ಬಾಜು ಮನೆಯವರು ಕೂಡ ಮಾತಾಡಿದ್ದ ಅಲ್ಲದನೆ, ಆ ಊರೊಳಗೆ ಮತ್ತೆ ಒಂದು ಹೋಟೆಲ್ದೊಳಗೆ ಚಹಾ ಕುಡಿಯಾಕ ಹೋಗಿ ಅಲ್ಲಿ ಎಲ್ಲ ಅವ್ರ ಮನೆ ಇತಿಹಾಸ ಎಲ್ಲ ತೆಕ್ಕೊಂತೀರಿ, ಆಮೇಲೆ ಬೀಗಿಸ್ತಾನ. ಇದು ಲೌಕಿಕದಲ್ಲಿ ನಡೀತಕ್ಕಂಥದ್ದು. ಅದರಂತೆ ಇಲ್ಲಿನೂ ಕೂಡ ಆನಂದದಿಂದ ಬದುಕಬೇಕು ಅಂದ್ರೆ ಎಲ್ಲ ವಿಷಯಗಳು ನನವು ಅಂತ ಬಡದಾಡಕ್ಕೆ ಹೋಗಬಾರದು. ದೊರಕಲೇ ನದರಳು ಪರಿಣತಿ ದಳೆಯುವುದೇ ಚಂದಮಾಮ. ದೇವರು ನನ್ನ ಸಲುವಾಗಿ ಎಷ್ಟು ಇಟ್ಟನ ಅದು ಯಾರು ಕಸ್ಕೊಳ್ಳಕ್ಕಾಗಂಗಿಲ್ಲ, ಬಡದಾಡೋದು ಅವಸರ ಇಲ್ಲ. ದೇವರು ನಾವು ಹುಟ್ಟೋದಕ್ಕಿಂತ ಪೂರ್ವದಲ್ಲಿ ಎಲ್ಲ ಸಂಕಲ್ಪ ಮಾಡಿ ಇವನು ಇಂಥವ್ರು ಹೊಟ್ಟೆನೇ ಹುಟ್ಟಬೇಕು, ಇವನು ಹಿಂಗೇ ಬದುಕಬೇಕು, ಇಷ್ಟು ಸುಖ ಇವನಿಗೆ, ಇಷ್ಟು ದುಃಖ ಇವನಿಗೆ, ಇಷ್ಟು ಶ್ರೀಮಂತಿಕೆ, ಇಷ್ಟು ಬಡತನ, ಇಷ್ಟು ಏನದ ಅಂದ್ರೆ
ದಿವಸ ಬದುಕಬೇಕು, ಇಂಥ ದಿವಸನೇ ಕಣ್ಣು ಮುಚ್ಚಬೇಕು ಅಂತ ಲಿಸ್ಟ್ ರೆಡಿ ಆದ್ಮೇಲೆ ನಾವು ಹುಟ್ಟಿವಿ. ಹಂಗ ಹುಟ್ಟಿಲ್ಲ ನಾವು, ಲಿಸ್ಟ್ ರೆಡಿ ಆದ್ಮೇಲೆ ಅವಾಗ ಹುಟ್ಟಕ್ ಪ್ರಾರಂಭ ಆಯ್ತು. ಈಗ ಹೊರಗೆ ಬಂದೀವಿ, ಇನ್ನೊಬ್ಬರನ್ನು ನೋಡಿ ಏನದ ಅಂದ್ರೆ ಮನಸ್ಸನ್ನು ಹೊಲಸು ಮಾಡಿಕೊಂಡೀವಿ. ಇನ್ನೊಬ್ಬರನ್ನು ನೋಡಿ ಯಾಕೆ ಬಡತನ ಬಂದದ ನಮಗ, ಯಾಕೆ ಹೃದಯ ಶ್ರೀಮಂತಿಕೆ ಇಲ್ಲ ಅಂತ ಕೇಳಿದ್ರೆ ಗೋಪಾಲಕೃಷ್ಣ ಪರಮಾತ್ಮ ಒಂದು ಸಂದೇಶದೊಳಗೆ ಹೇಳ್ತಾ ಇದ್ದಾನೆ, ಯಾಕೆ ಬಡವರಾಗ್ಯಾರ, ಯಾಕೆ ದುಃಖಿಗಳಾಗ್ಯಾರ ಜೀವಿಗಳು ಅಂದ್ರೆ ಇನ್ನೊಬ್ಬರದು ವಿಚಾರ ಮಾಡಿ ದುಃಖಿಗಳಾಗ್ಯಾರ. ಇನ್ನೊಬ್ಬರು ವಿಚಾರ ಮಾಡಿ, ಅವ ಚಲೋ ಊಟ ಮಾಡಕತ್ಯಾನ ಅಂದ್ರೆ ಇವನಿಗೆ ಟೆನ್ಷನ್, ಚಲೋ ಇಸ್ತ್ರಿ ಬಟ್ಟೆ ತೊಟ್ಟಾನ ಅಂದ್ರೆ ಇವ ಹೆಂಗ ತೊಟ್ಟ ಅಂತ ತಲೆಯಾಗ ಹುಳ ಹಾಕೊಂಡು ಏನದ ಅಂದ್ರೆ ರಾತ್ರಿ ಎಲ್ಲ ನಿದ್ದಿಗೆಡುತ್ತಾನೆ. ಇನ್ನೊಬ್ಬರು ಊಟ ಮಾಡಿದ್ರೆ ಸೇರಂಗಿಲ್ಲ, ಇನ್ನೊಬ್ಬರು ತೊಟ್ಟರು ಸೇರಂಗಿಲ್ಲ. ಒಂದು ಸ್ವಲ್ಪ ಮನೆಯೊಳಗೆ AC ಹಾಕ್ಕೊಂಡು ಆರಾಮ ಮಲಗಕತ್ಯಾನ ಅಂದ್ರೆ ಇವ ಗಾದಿ ಮೇಲೆ ಮಲಿಕೊಂಡ್ರು ಸಹಿತ ಗಾದಿ ಚುಚ್ಚಕತ್ತದ. ಯಾಕ ಅಂತ ಕೇಳಿದ್ರೆ ಅವಂದು ನೋಡಿ ಇವನಿಗೆ ಸಮಾಧಾನ ಇಲ್ಲ, ದುಃಖಿಯಾಗಿದ್ದಾನೆ. ಅದಕ್ಕೆ ಪ್ರಪಂಚದೊಳಗೆ ಯಾಕೆ ದುಃಖ ಅದ ಅಂತ ಕೇಳಿದ್ರೆ ಇನ್ನೊಬ್ಬರನ್ನ ನೋಡಿ ಸಂತೋಷ ಪಡುವಂತ ಗುಣ ಇಲ್ದದಕ್ಕ, ಮನಸ್ಸು ಇಲ್ದದಕ್ಕ. ಶರಣರು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ನಾವು ಕೇಳಿದ್ರೆ ಅಡ್ರೆಸ್ ಕೇಳಿಬಿಟ್ಟು ಅಂದ್ರೆ ನಮ್ದು ಇಂಥ ಊರು, ನಮ್ದು ಇಂಥ ಮನೆ, ನಮ್ಮ ಬಂಧುಗಳು ಇಂತಿಂಥವ್ರು ಅದಾರ, ನಮಗೇನದ ಅಂದ್ರೆ ತಲೆಯಾಗ ಕೂದಲು ಎಷ್ಟು ಅದಾವ ಅಷ್ಟು ಮಂದಿ ಸಂಬಂಧಿಕರು ಅದಾರ್ರಿ ಸ್ವಾಮಿಗಳೇ, ನಮ್ಮನ್ನ ಏನಂತ ತಿಳ್ಕೊಂಡಿರಿ ಅಂತ ನಾವು ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ತೀವಿ ಅಷ್ಟೇ. ಇಷ್ಟು ಮಂದಿ ಇದ್ದು, ಇಷ್ಟು ಬಳಗ ಇದ್ದು, ಇಷ್ಟು ಸಂಪತ್ತು ಇದ್ದು ಯಾಕೆ ಗೋಳಾಡಕತ್ತಿದ್ದಿ ಅಂತ ಕೇಳಿದ್ರೆ ಅವ ಅಂತಾನ, ಸ್ವಾಮಿಗಳೇ ನಮಗೇನು ಉಣ್ಣಾಕ ಕಡಿಮೆ ಇಲ್ಲ, ತೊಡ್ಲಿಕ್ಕೆ ಕಡಿಮೆ ಇಲ್ಲ, ಬಜಾರದಾಗ ಹೋಗಿ ಖರ್ಚು ಮಾಡಲಿಕ್ಕೆ ಹಣ ಇಲ್ಲ ಅಂತಲ್ಲ, ದೇವರು ಎಲ್ಲರಿಗಿಂತ ನಮಗೆ ಜಾಸ್ತಿ ಕೊಟ್ಟಾನ ಖರೆ, ಆದ್ರೆ ನಮ್ಮ ಲೆವೆಲಿಗೆ ಆ ಮನುಷ್ಯ ಬಂದ್ರೆ ಹೆಂಗ ಅಂತ ನನಗೆ ಟೆನ್ಷನ್ ಆಗ್ಯದ ಅಂತ ನೋಡಿ. ನನ್ನ ಲೆವೆಲಿಗೆ ಅವನು ಮನೆ ಕಟ್ಟಿದ್ರೆ ಹೆಂಗ, ನನ್ನ ಲೆವೆಲಿಗೆ ಅವನು ಚಲೋ ಊಟ ಮಾಡಿದ್ರೆ ಹೆಂಗ, ನನ್ನ ಲೆವೆಲಿಗೆ ಅವನು ಚಲೋ ಬಟ್ಟೆ ತೊಟ್ರೆ ಹೆಂಗ, ಇದು ಟೆನ್ಷನ್ ಆಗಿ ಇವನಿಗೆ ರೋಗ ಬರಲಿಕ್ಕೆ ಪ್ರಾರಂಭವಾಗ್ಯದ. ರೋಗ ಬರಲಿಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ನೀನೇ ಕಾರಣ, ಯಾರು ಕಾರಣ ಅಲ್ಲ. ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಬಂಧನದಲ್ಲಿ ಬೀಳಲಿಕ್ಕೆ, ಬಂಧನದಿಂದ ಬಿಡುಗಡೆ ಆಗಲಿಕ್ಕೆ ಯಾರು ಕಾರಣ ಅಂತ ಕೇಳಿದ್ರೆ ನೀನೇ ಕಾರಣ. ಕೆಲವ್ರು ಅಂತಿರ್ತಾರ, ನಾನೆಲ್ಲ ದೊಡ್ಡ ಸಾಹುಕಾರ ಆಗ್ತಿದ್ದೀನ್ರಿ, ಇವನು ಜೊತೆ ಕಟ್ಟಿದ ಮೇಲೆ ನನಗೆ ಬಡತನ ಬಂತು ಅಂತ. ಇನ್ನು ಕೆಲವರು ಅಂತಿರ್ತಾರ, ಈತ ಜತಿ ಇದ್ದದಕ್ಕನೇ ನಾನು ಅಂತಸ್ತು ಬಿಲ್ಡಿಂಗ್ ಕಟ್ಟಿದೆ, ಈತ ಇದ್ದಿಲ್ಲ ಅಂದ್ರೆ ಕಟ್ಟಕ್ ಆತಿದ್ದಿಲ್ಲ ಅಂತ ಮತ್ತೊಂದು ಮಾತು ಅಂತಿರ್ತಾರೆ. ಇವು ಎರಡು ಸುಳ್ಳೆ. ನಿನಗೆ ಕಟ್ಟವನಿಗೇನೂ ಅಡ್ಡ ಬಂದವನಲ್ಲ ಅವನು, ನಿನಗ ಕಟ್ಲಾರ್ದಂಗ ಮಾಡ್ಲಿಕ್ಕೇನೂ ಅಡ್ಡ ಬಂದವನಲ್ಲ, ನಿನಗ ಭ್ರಾಂತಿ ಆಗಿದೆ. ಅದಕ್ಕೆ ಗುರು ಶಾಸ್ತ್ರಕ್ಕೆ ಯಾಕೆ ಶರಣಾಗತರಾಗಬೇಕು ಅಂತ ಕೇಳಿದ್ರೆ ನಮ್ಮ ತಲೆಯೊಳಗಿನ ಭ್ರಾಂತಿ ಏನದ ಆ ಭ್ರಾಂತಿ ಹೋಗ್ಬೇಕು, ಆರಾಮಿರೋದಕ್ಕೆ ಬರ್ತದೆ. ಸಂತರು, ಶರಣರು, ಮಹಾತ್ಮರು ತಲೆಯೊಳಗ ಅವ್ರು ಯಾವುದು ಹಾಕೊಂತಿದ್ದಿಲ್ಲ, ಬಂತ ಬರ್ಲಿ, ಹೋಯ್ತಾ ಹೋಗ್ಲಿ ಅಂತ. ಸಿದ್ದಾವ್ರು ಇದ್ದಾಗ ದಾಸೋಗಕ್ಕೇನದ ಅಂತ ಕೇಳಿದ್ರೆ ಒಬ್ಬ ಭಕ್ತ ಒಂದು ಚೀಲ ತೊಗರಿ ಬೇಳೆ ತಗೊಂಡು ಬಂದ. ಸಿದ್ದಾವ್ರು ಅಂದ್ರು ಹೋಗಿ ಸಾರು ಮಾಡಿಬಿಡ್ರಿ ಅಂದ್ರು.
ಮಂದಿ ಭಾಳ ಬರ್ತದ, ಒಂದು ಚೀಲ ಬ್ಯಾಳೆ ಹಾಕಿ ಸಾರು ಮಾಡ್ತಾರ, ಬರೋಬರಿ ಆಯ್ತು ಅಂತ ಇವ್ರು ಕುಂತು ನೋಡೋರು ವಿಚಾರ ಮಾಡಿದ್ರು. ಇನ್ನೂ ನೋಡೋಣ ಮಧ್ಯಾಹ್ನ ತನಕ ಇನ್ನೂ ಏನೇನು ಬರ್ತದ, ಈ ಸಿದ್ಧಾರೂಢ ಸ್ವಾಮಿಗಳು ಏನೇನು ಮಾಡ್ತಾರ ಅಂತ. ಒಂದು ಚೀಲ ಉಪ್ಪು ಹೊತ್ಕೊಂಡು ಬಂದ ಒಬ್ಬನು. ಯಪ್ಪ ಉಪ್ಪು ತಂದಿನ್ರಿ ಹಾಕ್ ಸಾರಿಗೆ ಅಂದ್ರು. ಚೀಲ ಶುರು ಅಂದ್ರು. ಇವ್ರು ಅಂದ್ರು ಇವತ್ತೇನು ಉಣ್ತಿದಂಗಿಲ್ಲ ನಾವು. ಒಂದು ಚೀಲ ಬ್ಯಾಳಿಗೆ ಒಂದು ಚೀಲ ಉಪ್ಪು ಹಾಕಿದ್ರೆ ಗತಿ ಮತ್ತೊಬ್ಬನು ಒಂದು ಅರ್ಧ ಕ್ವಿಂಟಲ್ ಹುಣ್ಚೆಹಣ್ಣು ತಂದ. ಯಪ್ಪ ಹುಣ್ಚೆಹಣ್ಣು ತಂದಿನಿ ಹಾಕ್ ಸಾರಿಗೆ ಅಂದ. ಮತ್ತೊಬ್ಬನು ಒಂದು ಚೀಲ ಮೆಣಸಿನಕಾಯಿದ ಖಾರ, ನೀವೇನು ಗುಂಟೂರು ಖಾರ ಅಂತೀರಲ್ಲ ಜಿಗದಾಡಿಸ್ತದ ಅಂತ ಖಾರ ಹೊತ್ಕೊಂಡು ಬಂದ ಒಬ್ಬನು ಹಾಕ್ ಸಾರಿಗೆ ಅಂದ್ರು. ದೇವರು ಭೂಪುರದ ಸ್ವಾಮಿಗಳು 15 ವರ್ಷ ವಯಸ್ಸಿನವರಿದ್ರು, ನೋಡಕ್ ಹೋಗಿದ್ರು. ಇವ್ರು ಅಂದ್ರು ಈ ಸಾಧುಗಳು ಅಂದ್ರೆ ಹಿಂಗೆ ಇರ್ತಾರೇನೋ ಅಲ್ಲ. ಒಂದು ಚೀಲ ಬ್ಯಾಳೆ, ಒಂದು ಚೀಲ ಮೆಣಸಿನಕಾಯಿ ಖಾರ, ಒಂದು ಚೀಲ ಉಪ್ಪು ಹಾಕಿದ್ರೆ ಸಾರು ಹೆಂಗಿದ್ದಿರ್ಬೇಕಾದ್ರೆ ಉಂಡವ್ರ ಗತಿ ಏನಾಗ್ತಿರ್ಬೇಕು ಅಂತ ಇವ್ರು ಇಲ್ಲೇ ಕುಂತರು. ನೋಡೋಣ ಎಷ್ಟು ಜನ ಉಣ್ತಾರ ನೋಡೋಣ ಅಂತ ತಿಳ್ಕೊಂಡು ಅಂದು ಅಡಿಗೆ ಮನೆ ಎಲ್ಲರೂ ಲೈನ್ ಹಚ್ಚಿ ಹೋದ್ರು. ಎಲ್ಲರದು ಊಟ ಆಯ್ತು. ಸ್ವಾಮಿಗಳು ಹೊರಗೆ ಕುಂತಿದ್ರು, ಗಜದಂಡ ಸ್ವಾಮಿಗಳು. ಅವಾಗ ಒಬ್ಬೊಬ್ಬರನ್ನ ಕರೆದ್ರು, ಯಜಮಾನ ಪ್ರಸಾದ ಆಯ್ತೇನು ನಿಂದ? ಆಯ್ತು. ಸಾರು ಹೆಂಗಿತ್ತು ಅಂತ ಕೇಳಿದ್ರು. ಇವ್ರಿಗೆ ಚಿಂತೆ ಅಲ್ಲ, ಸಾರು ಹೆಂಗಿತ್ತು? ಅವ್ರಂದ್ರು ನಮ್ಮ ಮನ್ಯಾಗ ಸ್ವಲ್ಪ ಉಪ್ಪು ಜಾಸ್ತಿ ರೀ ಉಣೋದು, ಅದಕ್ಕೆ ನಮಗೆ ಬರಬರಿ ಇತ್ತು ಅಂತ. ಇವ್ನಿಗೆ ಬಾಯಿ ಕಟ್ಟಿದ್ದಂಗೆ ಐತ್ ನಡಿ ಮುಂದಕ್ಕೆ. ಮತ್ತೊಬ್ಬನು ಬಂದ, ಯಜಮಾನ ಪ್ರಸಾದ ಆಯ್ತೇನು ನಿಂದು? ಆಯ್ತು. ಸಾರು ಹೆಂಗಿತ್ತು? ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವ್ರಿ ಹಳ್ಳಿಯಾಗಿನ ಮಂದಿ, ನಮಗೆ ಬರಬರಿ ಇತ್ತು. ಇವಂದು ಬಾಯಿ ಕಟ್ಟದ, ನಡಿ ಮುಂದಕ್ಕೆ. ಮತ್ತೊಬ್ಬನು ಬಂದ, ನಾವು ಸ್ವಲ್ಪ ಸಾರಿಗೆ ಹುಳಿ ಜಾಸ್ತಿ ಹಾಕಿರ್ತೀವ್ರಿ ಮನ್ಯಾಗ, ನಾವು ಸ್ವಲ್ಪ ಬಿಸಿಲು ಪ್ರದೇಶದವರು, ನಾವು ಹುಳಿ ಜಾಸ್ತಿ ತಿಂತೀವಿ, ನಮ್ಮಂಗ ಇತ್ತು ಸಾರು ಅಂತ. ಎಲ್ಲರನ್ನ ಕೇಳಿದ್ರೆ ಎಲ್ಲರ ಬಾಯಿಲಿಂದ ಚಲೋ ಇತ್ತು ಹೊರತು ಇದು ಉಣ್ಣಕ್ಕೆ ಬರದಂಗ ಆಗಿತ್ತು ಅಂತ ಯಾರ ಬಾಯಿಲಿ ಬರಲಿಲ್ಲ. ಅವಾಗ ಇವ್ರು ವಿಚಾರ ಮಾಡಿದ್ರು, ಸಂತರು, ಶರಣರು, ಮಹಾತ್ಮರು, ಜ್ಞಾನಿಗಳು ಬಂದದ್ದು ಬರಲಿ, ನೀವು ಅಂತಿರ್ತಿರಲ್ಲ ಬಂದದ್ದು ಬರಲಿ, ಗುರುವಿನ ದಯಾ ಒಂದಿರ್ಲಿ ಅಂತ. ಎಂತ ದೊಡ್ಡ ಮಾತಿದು. ಬಂದದ್ದು ಬರಲಿ, ಗುರುವಿನ ದಯಾ ಇರಲಿ. ದಯಾ ಇತ್ತು ಅಂದ್ರೆ ಬೇಕಾದ್ದು ಬಂದ್ರು ಸಹಿತ ನಾನು ಪಾರ ಆಗ್ತೀನಿ ಅನ್ನುವಂತ ಆತ್ಮವಿಶ್ವಾಸ ಸಂತರ ಹತ್ರ ಇತ್ತು, ಒಳ್ಳೆ ಭಕ್ತರ ಹತ್ರ ಇತ್ತು. ಅವ್ರ ಮನಸ್ಸು ಸ್ವಚ್ಛವಾಗಿತ್ತು. ಅದಕ್ಕ ನಾವು ಯಾಕ ಖಿನ್ನರಾಗೀವಿ, ನಮ್ಮ ಮನಸ್ಸು ಯಾಕೆ ಒಯ್ದಾಡಕತ್ತದ ಅಂತ ಕೇಳಿದ್ರೆ, ಮಂದಿ ಸುದ್ದಿ ಮಾತಾಡೋದು ನಾವು ಬಿಡಬೇಕು, ಬದಲೇ ಮಾತು. ಜಗತ್ತು ಏನ್ಯಾಕಾಗುವಲ್ತೆ, ಅವ್ರವ್ರ ಕರ್ಮ, ಅವ್ರವ್ರ ಹಣೆ ಬರಹ. ಯಾರಿಗೆ ಏನಾಗಬೇಕು, ಎಷ್ಟು ಕೊಡಬೇಕು, ದೇವರು ಅವ್ರವರಿಗೆ ಅಷ್ಟು ಕೊಟ್ಟೇ ತೀರ್ತಾನೆ. ನಿಂದೆಷ್ಟು ಭಾಗ ಐತೆ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಇನ್ನೊಬ್ರದ್ದು ನಿನಗೆ ಬರಂಗಿಲ್ಲ, ನಿಂದು ಇನ್ನೊಬ್ಬರಿಗೆ ಹೋಗಂಗಿಲ್ಲ. ನಾವು ಸುಮ್ಮನೆ ಭ್ರಾಂತಿ ಪಟ್ಟು ದಡ್ರ ಮಾತು ಕೇಳಿ ನಂದಿವ ಕಸಗೊಂಡ ಅಂತ ಬಡದಾಡ್ತೀವಿ ಹೊರತು ಯಾರಿಗ್ಯಾರು ಕಸಗೊಳ್ಳಕ್ಕೆ ಅಧಿಕಾರ ಇಲ್ಲ. ಅವ್ರವ್ರದೇ ಅವ್ರು ತಿನ್ಬೇಕೇ ಹೊರತು ಇನ್ನೊಬ್ಬರದು ತಿನ್ಲಿಕ್ಕೆ ಅಧಿಕಾರ ಇಲ್ಲ. ಈ ಮಾತನ್ನ ಶರಣರು, ಅನುಭಾವಿಗಳು ತಿಳಿದುಕೊಂಡವರಾದ್ದರಿಂದ ಅವರು ಏನು ಅಡವ್ಯಾಗ ಹೊಲ ಇಲ್ಲ, ಊರಾಗ ಮನೆ ಇಲ್ಲ ಅಂದ್ರೂ ಸಹಿತ ಅವರು ಆರಾಮಿದ್ರು. ಯಾವ ಗೋಜಿಗೆ ನಾಳಿಗೆ ಏನು ಬೇಕು ಅಂತ ವಿಚಾರ ಮಾಡ್ತಿದ್ದಿಲ್ಲ. ನಾಳಿಗೆ ಏನು ಬೇಕು, ನಾವು ಹಂಗಲ್ಲ. ಮುಂದಿನ ವರ್ಷ ಈ ದಿವಸ ಬರೋ ತನಕ ನಮಗೆಲ್ಲ ಸ್ಟಾಕ್ ಇರ್ಬೇಕ್ರಿ ಅಂದ್ರೆ ಸಮಾಧಾನ ಅಂತ ನಾವು ಅಂತೀವಿ. ಯಾಕಂದ್ರೆ ನಾವು ದೇವರನ್ನ ಸ್ವಲ್ಪ ಭಾಗ ನಂಬ್ತೀವಿ, 70% ಭಾಗ ನಮ್ಮ ಮೇಲೇನೆ ನಾವು ನಿರ್ಣಯ ಮಾಡಿಕೊಂಡಿರ್ತೀವಿ. ದೇವ್ರ ಮೇಲೆ ಪಕ್ಕ ನಂಬಿಕೆ ಇರಂಗಿಲ್ಲ. ಸ್ವಲ್ಪ ದೇವ್ರ ಕಡೆಗೆ ಮಂದಿ ಏನಾರು ಅಂದಿಗಿಂದಾರೋ ಅಂತ ದೇವ್ರ ಅದಾನ ಅಂತ ಒಪ್ತಾರ. ಗುಡಿಯಾಗಿನ ದೇವ್ರು ನಮ್ಮ ಮನೆಗೆ ಬಂದೇನು ಸಂಸಾರ ಮಾಡ್ತಾರ?
ನಮಗಿಲ್ಲ ಅಂದ್ರೆ ಏನಾದ್ರು ತಂದು ಕೊಡ್ತಾನ? ನಮಗೆ ಬಟ್ಟೆ ಹರಿದಂದ್ರೆ ಆ ದೇವ್ರು ಏನಾದ್ರು ಕೊಡ್ತಾನ? ಇಂಥವು ಎಲ್ಲ ನಮ್ಮ ತಲೆಗೆ ಹುಳ ಓಡಾಡ್ತಿರ್ತಾವ. ಒಡ್ಯಾಡಿ ಏನದ ಅಂದ್ರೆ ನಾ ದುಡಿದ್ರನೇ ಇದೆಲ್ಲ, ನಾನು ಮಾಡಲಿಲ್ಲ ಅಂದ್ರೆ ಇದು ಏನೂ ಆಗ್ತಿದ್ದಿಲ್ಲ, ನಾನು 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 ಅನ್ಕಂತ ಭ್ರಾಂತಿಗೆ ಒಳಪಟ್ಟಿವಿ. ನಾನು ನಾನು ಎಂದ ರಾವಣ ರಾಮನ ಬಾಣಕ್ಕೆ ಹತನಾದ. ನೀನು ನೀನು ಎಂದ ವಿಭೀಷಣ ಲಂಕೆಗೆ ಪಟ್ಟಾಭಿಷಿಕ್ತನಾದ. ನೀನೇ ಅಂದ, ನಾನು ಅನ್ಲಿಲ್ಲ. ಅಪ್ಪ ಬಸವಣ್ಣ ಅಂದಿಲ್ಲ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲಾದರೂ ಅದ್ದು ನೀರಲ್ಲಾದರೂ ಅದ್ದು ನಿನ್ನ ಧರ್ಮ ಅಂದ. ಎಲ್ಲವೂ ನೀನೇ ಇದ್ದಿ, ನೀನು ಇಲ್ಲ ಅಂದ್ರೆ ಏನು ಇಲ್ಲ. ಅದಕ್ಕೆ ನಾನು ಅನ್ನುವಂಥದ್ದನ್ನು ಕಿತ್ತಿ ಆ ಜಾಗಕ್ಕೆ ನೀನು ಅನ್ನುವಂಥದ್ದನ್ನು ನಾವು ಅಲ್ಲಿ ಇಡಬೇಕು. ಆವಾಗ ಮನಸ್ಸು ಪ್ರಶಾಂತಮಯವಾಗಿ ಬದುಕಲಿಕ್ಕೆ ಬರುತ್ತೆ. ಅದಕ್ಕೆ ಆರಾಮಿರಬೇಕು ಅಂದ್ರೆ ಮನಸ್ಸು ಹಗುರಾಗಿರಬೇಕು, ಮನಸ್ಸು ಭಾರ ಆಗಬಾರದು. ಯಾವ ವಿಚಾರಗಳನ್ನ ಭಾಳ ತಲೆ ಕೆಡಿಸಿಕೊಳ್ಬಾರದು. ಈ ಪ್ರಪಂಚ ಹೆಂಗದ ಅಂತ ಕೇಳಿದ್ರೆ ಒಂದಿಷ್ಟು ಹೌದು, ಒಂದಿಷ್ಟು ಅಲ್ಲ, ಇದಿಷ್ಟೇ ಇರೋದು. ನಾವು ಅದ್ರ ಕಡೆಗೇನೆ ಲಕ್ಷ್ಯ ಕೊಟ್ಟಿವಿ ಅಂತಂದ್ರೆ ನಮ್ಮನ್ನ ಒಯ್ದಾಡಿಸಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅದಕ್ಕೆ ನಮ್ಮ ಮನಸ್ಸನ್ನ ನಮ್ಮ ಹತೋಟಿ ಒಳಗಿಟ್ಕೊಂಡಿರ್ಬೇಕು. ಅದಕ್ಕೆ ಅಪ್ಪ ಬಸವಣ್ಣವರು ಒಂದು ಕಡೆಗೆ ಅಂತಾರ, ಅಂದಣವನೇರಿದ ಸೊಣಗನಂತೆ ಕಂಡೊಡೆ ಬಿಡದು ತನ್ನ ಮುಂದಿನ ಸ್ವಭಾವವನ್ನು. ಸುಡು ಸುಡು ಮನವಿದು ವಿಷಯಕ್ಕೆ ಹರಿವುದು, ಮೃಡನಿಮ್ಮ ಅನುದಿನ ನೆನೆಯಲೀಯದು. ಎನ್ನೊಡೆಯ ಕೂಡಲ ಸಂಗಮ ದೇವ, ನಿಮ್ಮ ಚರಣವ ನೆನೆವಂತೆ ಕರುಣಿಸು, ಶರಗೊಡ್ಡಿ ಬೇಡುವೆನು. ಎಂಥ ಮಾತು ಕೇಳನಪ್ಪ ಬಸವಣ್ಣ. ಅಂದಣವನೇರಿದ ಸೊಣಗನಂತೆ. ಯಾರೋ ಒಬ್ರು ತಲೆ ಸುದ್ದಿಲ್ಲದ ಮಂದಿ ಮೆರಿಬೇಕು ಮೆರೆಸಬೇಕು ಅಂತ ಹುಚ್ಚು ಬಂತು. ಇನ್ನು ಪಲ್ಲಕ್ಕಿ, ಅಂದಣ ಅಂದ್ರೆ ಪಲ್ಲಕ್ಕಿ, ಪಲ್ಲಕ್ಕಿ ಕುಂದ್ರವ್ರು ಯಾರು? ಅಲ್ಲಿ ಯಾರಿಲ್ಲ, ನಾನು ಅಲ್ಲೇ ನೀನು ಅಲ್ಲೇ ಅಂದ್ರು. ಅವ ಅಂದ, ಪಲ್ಲಕ್ಕಿಯರ ರೆಡಿ ಮಾಡೀವಿ, ಯಾರು ಇಲ್ಲ ಅಂದ್ರೆ ಹೆಂಗಾಗ್ತದ? ನಮ್ಮದು ಸಾಕಿದ ನಾಯಿ ಐತೆ, ಆ ನಾಯನ್ನು ಕುಂದ್ರಿಸಿದ್ರಾಯ್ತು ಅಂದ. ಇಂಥ ತಲೆವಾನ ಮಂದಿನೂ ಇರ್ತಾರೆ ಜಗತ್ತಿನೊಳಗೆ. ನಾಯಿನ ಕುದ್ರಿಸಿದ್ರಾಯ್ತು ಅಂತ ಅದಕ್ಕೊಂದಿಷ್ಟು ಜಳಕ ಮಾಡಿಸಿ, ಶಾಂಪು ಹಚ್ಚಿ, ಸ್ವಚ್ಛ ತೊಳೆದು, ಮೈ ಒರೆಸಿ, ಪೌಡರ್ ಹಾಕಿ ಆ ಪಲ್ಲಕ್ಕೆ ಕುಂದ್ರಿಸಿದ್ರು. ಅದಂತೂ ನನಗ್ಯಾಕೆ ಕೂತ್ಕೊಂಡು ಅಡ್ಡಾಡ್ತಾರೆ, ತಲೆಯಲ್ಲೇ ಐತಿಲ್ಲ ಈ ಮಂದಿಗೆ ಅಂತ ಅದು ಅಂತಿತ್ತು ಒಳಗ. ತಲೆ ಇದ್ರೆ ಮನುಷ್ಯರನ್ನು ಕುಂದಿರಿಸ್ತಿದ್ರು, ಇಲ್ಲ ಅಂದ್ರೆ ಒಂದು ಗುರುವಿನ ಫೋಟೋ ಇಡ್ತಿದ್ರು, ದೇವ್ರ ಫೋಟೋ ಇಡ್ತಿದ್ರು. ನನ್ನ ಕುಂದ್ರಿಸ್ಯಾರ ಅಂದ್ರೆ ಎಷ್ಟು ದಡ್ಡರಿರ್ಬೋದು ಇವರು ಅಂತ ನಾಯಿ ವಿಚಾರ ಮಾಡಿ ಏನದ ಅಂದ್ರೆ ಸುಮ್ಮನೆ ಕುಂತು ಒತ್ಕೊಂಡು ಹೊಂಟ್ರು. ಮೆರವಣಿಗೆ ಭರ್ತಿ ನಡೀತು, ನೀರು ಹಾಕೋರು, ಹೂ ಹಣ್ಣು ಇಡೋರು, ಯಾರು ಒಂದಿಷ್ಟು ನೈವೇದ್ಯಕ್ಕೆ ಏನಾರು ಇಡೋರು, ಅದನ್ನ ಪಲ್ಲಕ್ಕಿಗೆ ಇಡ್ತಿದ್ರು. ಇದು ಸ್ವಲ್ಪ ಸ್ವಲ್ಪ ತಿಂತಿತ್ತು ನಾಯಿ. ಹಂಗೆ ಏನದ ಅಂದ್ರೆ ನನಗೆ ಇರ್ತದಲ್ಲ ಇದು, ಅದಕ್ಕೆ ವಿಶ್ವಾಸ ಇತ್ತು, ಈ ಪಲ್ಲಕ್ಕಿಗೆ ಏನು ಬರುತ್ತದೆ ಎಲ್ಲ ನನಗೆ ಇರ್ತದ ಅಂತ. ಹಣ್ಣಿಟ್ರೆ ನನಗೆ ಇಡ್ತಾರೆ, ಹಾಲಿಟ್ರೆ ನನಗೆ ಇಡ್ತಾರೆ, ಇನ್ನೊಬ್ರು ಮುಟ್ಟಂಗಿಲ್ಲ, ನಂದೇ ರಾಜಕೀಯ ಅಂತ ಇಷ್ಟಂತ. ಅರ್ಧ ಊರಕ್ಕೆ ಬಂತು ಮೆರವಣಿಗೆ. ಓಣಿ ಸಾಣದಿತ್ತು, ಮಂದಿ ಎಲ್ಲರೂ ಮುಂದಕ್ಕಾದ್ರು. ಅಲ್ಲಿ ಒಂದು ಹುಡುಗ ಏನದ ಅಂತ ಕೇಳಿದ್ರೆ, ಒಬ್ಬ ಹೆಣ್ಮಗಳು ಹುಡುಗನ ಏನದ ಅಂದ್ರೆ ಆ ಪಲ್ಲಕ್ಕಿ ಮೆರವಣಿಗೆ ನಡೆದದ, ನೀನು ನಡಿ ನೋಡಿ ಬರೋಣ ಅಂತ ಹೆಗಲ ಮೇಲೆ ಒತ್ಕೊಂಡು ಬಂದಿದ್ಲು. ಆ ಹುಡುಗ ಏನದ ಅಂತಂದ್ರೆ ನನಗೆ ದಡ್ಡಿಗೆ ಬಂದದ ಅಂತ. ಆ ಹೆಣ್ಮಗಳು ಅಂದ್ಲು, ಎಲ್ಲಿ ಕರ್ಕೊಂಡು ಹೋಗೋದು ನಿನ್ನ, ಕುಂದ್ರಿ ಇಲ್ಲೇ ಅಂತೇಳಿ ಒಂದೇಟು ಹೊಡೆದು ಕುಂದ್ರಿಸಿದ್ಲು. ಆ ಏಟಿಗೆ ಅವನು ಅಲ್ಲೇ ದಡ್ಡಿಗೆ ಕುಂತ. ಇನ್ನು ತೊಳ್ಯಾಕೆ ನೀರು ಬೇಕಾರೆ ಅಲ್ಲೆಲ್ಲಿ ಬಾಜು ಮನೆಗೆ ಇಸ್ಕೊಂಡು ಆಕೆ ಇದು ಮಾಡಿದ್ಲು. ಇದು ಮೇಲೆ ಕುಂತು ನಾಯಿ ನೋಡಿತ್ತು, ಓಹೋ ನಂದು ಅಡಿಗೆ ಅಲ್ಲಿ ರೆಡಿ ಅದ ಅಂತ.
ಎಲ್ಲಿ ಅದ? ರೋಡಿನ ಬಾಜುಕ. ನಂದು ರೆಡಿ ಅದ ಅಂತ ಅದಂತೂ ಈ ಹಣ್ಣು ಈ ಹಾಲು ಎಷ್ಟು ದಿವಸ ತಿನ್ನೋದಿದ್ರ? ನಂದು ಅಲ್ಲೇ ಅದ, ನಾನ್ಯಾಕೆ ಇಲ್ಲಿ ತಿನ್ಬೇಕು ಅಂತ ಟಣ್ಣನ ಜಿಗಿದು ತಿನ್ಕಂತ ನಿಂತು. ಇದ್ರನ್ನ ಅಪ್ಪ ಬಸವಣ್ಣ ತತ್ವಜ್ಞಾನಿ ಮನಸ್ಸಿಗೆ ಹೋಲಿಸಿ ಅಂದಣವನೇರಿದ ಸೊಣಗನಂತೆ ಸುಡು ಸುಡು ಮನವಿದು ವಿಷಯಕ್ಕೆ ಎಳೆಯುವುದು. ಆ ಪಲ್ಲಕ್ಕಿಯಾಗ ಕುಂತಂತ ನಾಯಿ ಅಂತ ಮನಸ್ಸು ಇಲ್ಲಿ ಕುಂತೀನಿ ಅಂತ ವಿಚಾರ ಮಾಡಲಾರದೆ ವಿಷಯಾದಿಗಳಿಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತಕ್ಕಂಥ ಪಂಚ ವಿಷಯಗಳಿಗೆ ಏನದ ಅಂತ ಕೇಳಿದ್ರೆ ಮನಸ್ಸು ಹರಿದಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತದೆ. ಆ ನಾಯಿ ಹೆಂಗ ಜಿಗಿತೋ ಈ ಮನುಷ್ಯ ಅನ್ನುವಂಥ ಮನುಷ್ಯನ ಒಳಗಿರ್ತಕ್ಕಂಥ ಮನಸ್ಸು ಎನ್ನುವ ನಾಯಿ ವಿಷಯಾದಿಗಳು ಕಂಡ್ರೆ ಅದು ಜಿಗಿತದ. ಅದಕ್ಕ ಆ ವಿಷಯ ವಸ್ತುಗಳು ಸಿಗಲಿಲ್ಲ ಅಂದ್ರೆ ದುಃಖ ಪಡುತ್ತದ, ಸಿಕ್ತು ಅಂದ್ರೆ ಅಲ್ಪ ಸಂತೋಷ ಪಡುತ್ತದ. ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ರೆ ಅಪ್ಪ ಬಸವಣ್ಣ ಕೇಳ್ತಾನ, ಮುರುಡ ನಿಮ್ಮ ನನುದಿನ ನೆನೆಯಲೀಯದು. ಮನುಷ್ಯ ಪ್ರಮಾಣ ಮಾಡಿ ಬಂದಾನ, ಉಸಿರು ಇರುವ ತನಕ ಹೇ ಪರಮಾತ್ಮ ನಿನ್ನ ಧ್ಯಾನನೇ ಮಾಡ್ತೀನಿ, ನಿನ್ನ ಚಿಂತನನೇ ಮಾಡ್ತೀನಿ, ಕೊನೆಗೆ ನಿನ್ನ ಪಾದಕ್ಕನೇ ನಾ ಸೇರ್ತೀನಿ ಅಂತ ತಾಯಿ ಗರ್ಭದೊಳಗ ಮಾತು ಕೊಟ್ಟು ಬಂದಾನ. ಹೊರಗ ಬಂದ ಮೇಲೆ ಏನದ ಅಂತ ಕೇಳಿದ್ರೆ ವಿಷಯಾದಿಗಳು ಶ್ರೇಷ್ಠ ಅಂತ ತಿಳ್ಕೊಂಡು ತನ್ನ ಪವಿತ್ರವಾಗಿರ್ತಕ್ಕಂಥ ಮನಸ್ಸನ್ನ ಅಪವಿತ್ರ ಮಾಡಿಕೊಂಡು ಆ ಕಡೆಗೆ ಹೋಗ್ಲಿಕ್ಕೆ ಪರಮಾತ್ಮ ನಿಮ್ಮನ್ನ ನೆನೆಸುವಲ್ತು. ನೆನೆಯಲೀಯದು ಈ ಮನ ಎನ್ನೊಡೆಯ ಅಂತಾನೆ. ಇಲ್ಲಿ ಜಗದೊಡೆಯ ಯಾರು ಅಂದ್ರೆ ಪರಮಾತ್ಮ. ಅವನು ಒಬ್ಬನೇ ಜಗತ್ತಿಗೆ ಒಡೆಯ, ಯಾರು ಒಡೆಯರಲ್ಲ. ಎನ್ನೊಡೆಯ ಕೂಡಲ ಸಂಗಮ ದೇವ ನಿಮ್ಮ ಚರಣವ ನೆನೆಯುವಂತೆ ಕರುಣಿಸು, ಶರಗೊಡ್ಡಿ ಬೇಡುವೆನು. ನನ್ನ ಮನಸ್ಸು ಯಾವತ್ತಿಗೂ ನಿನ್ನ ನೆನೆಸ್ತಾನೇ ಇರಬೇಕು. ಸಂತ ಕಬೀರ್ ಅಂದಂಗ ಶ್ವಾಸ ಶ್ವಾಸವೇ ನಾಮ ಜಪ. ಉಸಿರು ಉಸಿರಿನಲ್ಲಿ ನಿನ್ನ ಸ್ಮರಣೆ ಅಂತಕ್ಕಂಥದ್ದು ಇತ್ತು ಅಂದ್ರೆ ಮನಸ್ಸು ಪವಿತ್ರವಾಗುತ್ತದೆ. ಮನಸ್ಸು ಹೊಲಸಾಗದಕ್ಕ ಪವಿತ್ರ ಆಗದಕ್ಕ ನೀನೇ ಕಾರಣ. ವಿಷಯಾದಿಗಳನ್ನು ನೆನೆಸಿದಿ ಮನಸ್ಸು ಹೊಲಸಾಗ್ತದ, ದೇವರನ್ನ ನೆನೆಸಿದಿ ಪವಿತ್ರವಾಗ್ತದ. ಅದಕ್ಕೆ ಪವಿತ್ರ ಆಗಲಿಕ್ಕೆ ಅಪವಿತ್ರ ಆಗಲಿಕ್ಕೆ ಕಾರಣ ಯಾರು? ಮನಯೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋಹೋ. ಬಂಧನದಲ್ಲಿ ಬೀಳಲಿಕ್ಕೆ, ಬಂಧನದಿಂದ ಬಿಡುಗಡೆ ಆಗಲಿಕ್ಕೆ ಯಾರು ಕಾರಣ ಅಂದ್ರೆ ನೀನೇ ಕಾರಣ. ಅದಕ್ಕ ನಮ್ಮ ಮನಸ್ಸನ್ನ ನಾವು ಸ್ವಚ್ಛ ಮಾಡಿಕೊಳ್ಳಬೇಕು, ತೊಳ್ಕೋಬೇಕು. ಹೊಲಸತ್ತು ಅಂದ್ರೆ ತೊಳ್ಕೊಂತೀವಿ, ಅದರಂಗ ಮನಸ್ಸು ದಿವಸ ತೊಳಿಬೇಕು. ಮುಂಜಾನೆ ಒಂದಿಷ್ಟು, ಸಂಜಿಕ್ ಒಂದಿಷ್ಟು, ಅವಾಗೆಷ್ಟು ಇವಾಗೆಷ್ಟು, ಯಾವಾಗ ಅನುಕೂಲಕ್ಕೆ ಬರ್ತದ ಅವಾಗ ಒಂದಿಷ್ಟು ತೊಳಿಬೇಕು. ಎದರ್ಲಿಂದ ತೊಳಿಬೇಕು ಅಂತ ಕೇಳಿದ್ರೆ ಪರಮಾತ್ಮನ ನಾಮಸ್ಮರಣೆಯಿಂದ ತೊಳಿಬೇಕು. ಓಂ ನಮಃ ಶಿವಾಯ ಈ ಮಂತ್ರವನ್ನ ನೀನು ಬೆಳಿಗ್ಗೆ ಸಾಯಂಕಾಲ ಇದನ್ನು ನುಡಿಯಕತ್ತಿದೆ ಅಂದ್ರೆ ನಿನ್ನ ಮನಸ್ಸು ಹಗರಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಸಂಸಾರದ ಬಾಧೆ ಏನಾದ್ರೂ ಇದ್ರೂ ಸಹಿತ ಶಿವಾಯ ನಮನು ನೀನು, ಶಿವಾಯ ನಮನು, ಮನಸ್ಸಿಗೆ ಏನೋ ಒಂದು ನೆಮ್ಮದಿ ಸಿಗುತ್ತದೆ. ಅದನ್ನ ಬಿಟ್ಟು ಏನಾದ್ರೂ ಒಂದು ಆಗಿತ್ತು ಅಂದ್ರೆ ಅದನ್ನೇ ಸ್ಮರಣೆ ಮಾಡುತ್ತಿದ್ದೆ ಅಂದ್ರೆ ದುಃಖ ಜಾಸ್ತಿ ಆಗ್ತದೆ ಹೊರತು ಮತ್ತಷ್ಟು
ಕಡಿಮೆ ಆಗಂಗಿಲ್ಲ. ಅದಕ್ಕೆ ಮಾತಾಡ್ಸಕ್ಕಂತ ಬರ್ತಾರೆ ಕೆಲವು ಮಂದಿ. ಏನು ಮಾತು ಬಿದ್ದಿರ್ತಾವ ಏನು ಕತೆ, ನಾವು ಎಲ್ಲಿಗೆ ಹೋಗ್ತೀರಿ ಅಂತ ಕೇಳಿದ್ರೆ ಮಾತಾಡ್ಸಕ್ಕೆ ಹೊಂಟಿವೆ ಅಂತಾರೆ. ಬಸ್ ಸ್ಟ್ಯಾಂಡ್ನಾಗ ಒಬ್ಬ ನಿಂತಿದ್ದ ಕೇಳಿದೆ, ಏನು ಮಾತು ಬಿದ್ದವೇನು? ಇಲ್ಲ ಮಾತಾಡ್ತಾನ, ಸುಮ್ಮನೆ ನಾನು ಮಾತಾಡ್ಸಕ್ಕೆ ಹೊಂಟೀನಿ, ಸ್ವಲ್ಪ ಮೊನ್ನೆ ಆರಾಮಿದ್ದಿಲ್ಲ ಅದಕ್ಕೆ ಸ್ವಲ್ಪ ಮಾತಾಡ್ಸಕ್ಕೆ ಹೊಂಟೀನಿ ಅಂತ. ಇವ್ರು ಮಾತಾಡ್ಸಕ್ಕೆ ಹೋದವರು ಅವನ ಬಾಜು ಕುಂತು ಶಿವ ಅನ್ನು, ರಾಮ ಅನ್ನು, ಒಂದು ಬಸವಣ್ಣನ ವಚನ ಅನ್ನು, ಒಂದು ನಿಜಗುಂಡ್ರ ಪದ ಅನ್ನು, ಯಾವತ್ತಿಗೆ ಓಂ ನಮಃ ಶಿವಾಯ ಅನ್ನು ಅಂತೀವಿ ಹೇಳಂಗಿಲ್ಲ. ಅವನಿಗೆ ರಗಡಾಗಿರ್ತದ. ಅವನಿಗೆ ಏನು ಅಂದ್ರೆ ಮತ್ತಷ್ಟು ಬ್ಯಾನೆ ಆಗ್ತದ, ಅದನ್ನ ಇವ್ರು ಬ್ಯಾನೆ ಮಾಡಿ ಎದ್ದು ಬರೋರು. ಇಂಥ ಸಂಬಂಧಿಕರು ಜಗತ್ತಿನೊಳಗೆ ತುಂಬಿಬಿಟ್ಟಾರ. ಅದಕ್ಕೆ ನೀನು ಮಾತಾಡ್ಸಕ್ಕೆ ಹೋಗೋರು ಒಂದಿಷ್ಟು ಶಿವ ಅನ್ನೋದು ಕಲಿಸ. ನೀ ಸುಮ್ಮನೆ ಕಾಲ ಕಳಿಬೇಡ. ಶರೀರ ಹುಟ್ಟ್ಯದ ಅಂದ ಮೇಲೆ ಒಂದ್ ದಿವಸ ಹೋಗ್ತದ ಅಂದ್ರೆ ಸುಮ್ಮನೆ ಹೋಗ್ಬಾರದು. ಸುಮ್ಮನೆ ಹೋಗ್ಬಾರದು. ನಾಯಿ ನರಿ ಓದಂಗ ಹೋಗ್ಬಾರದು, ದುಷ್ಟರು ಓದಂಗ ಹೋಗ್ಬಾರದು, ಕೊಲೆಗಡಕರು ಓದಂಗ ಹೋಗ್ಬಾರದು. ನಾವು ಗುರುಪುತ್ರರದೀವಿ, ನಾವು ಎಲ್ಲರಿಗಿಂತ ಮೇಲಿನ ಸ್ಥಾನದಕ್ಕೆ ಹೋಗಬೇಕು ಅಂದ್ರೆ ನಮ್ಮ ನಾಲಿಗೆಯ ಮೇಲೆ ಓಂ ನಮಃ ಶಿವಾಯ ಮಂತ್ರ ಇರಬೇಕು. ಇದು ಜಪ ಮಾಡಬೇಕು, ಇದು ನೆನೆಸಬೇಕು. ಇದರಂತೆ ಏನದ ಅಂತ ಕೇಳಿದ್ರೆ ಶರೀರ ಪ್ರಾಣವಾಯು ಹೋಗುವ ತನಕನೂ ಸಹಿತ ನೀನು ಇಷ್ಟ ಅಂದ್ಯ ಅಂದ್ರೆ ಅದಕ್ಕಂತರ ಮಹಾತ್ಮರು ಶಿವಂತೆನಬಾರದೆ, ಒಮ್ಮೆಯಾದರೂ ಹರಹರಂತೆನಬಾರದೆ. ಒಮ್ಮೆ ಆದರೂ ಅಂದರ. ಯಾವಾಗ ಒಮ್ಮೆ ಆದರೂ? ಪ್ರಾಣ ಹೋಗುವ ಸಮಯದಲ್ಲಿ ಒಮ್ಮೆ ಆದರೂ. ಕೆಲವ್ರು ಅಂತಿರ್ತಾರ ನಾವು ಹಗಲೆಲ್ಲ ಅಂತೀವಲ್ರಿ, ಹಗಲೆಲ್ಲ ಅಂದದ್ದು ಬರೋಬರಿಲ್ಲ ಅನ್ನಂಗಿಲ್ಲ. ಜಾತ್ರೆಗೆ ಹೋದಾಗ ಅಲ್ಲೆಷ್ಟು ತಿಂದೆ, ಇಲ್ಲೆಷ್ಟು ತಿಂದೆ, ಅಲ್ಲೆಷ್ಟು ತಿಂದೆ, ಮತ್ತೆ ಊಟ ಆಯ್ತೇನೆ ನಂದು, ಸುಮ್ಮನೆ ಅಲ್ಲೆಷ್ಟು ಇಲ್ಲೆಷ್ಟು ತಿಂದಿನಿ, ಇನ್ನ ಪಕ್ಕ ಆಗಿಲ್ಲ ಅಂತ. ನೀವು ಪಕ್ಕ ಆಗಿಲ್ಲ. ಗಂಗಾಳ ತಗೊಂಡು ಬಿಸಿ ಬಿಸಿ ಅನ್ನ ಸಾರು ಬಿದ್ದರೆ ಒಂದು ಅರ್ಧ ತಾಸು ಅದನ್ನ ಗಂಗಾಳ 2 ಗಂಗಾಳ ಖಾಲಿ ಮಾಡಿದ್ನಂದ್ರೆ ಪಕ್ಕ ಅಂತ. ಹೌದಿಲ್ಲ? ಅದ್ರಂಗ ಯಾವಾಗಾರ ಅಂತೀವಿ ಅಂದ್ರೆ ಅಲ್ಲೆಷ್ಟು ಇಲ್ಲೆಷ್ಟು ತಿಂದಂಗ ಅದು. ಗಟ್ಟಿಸಿ ಅಂತೀನಿ ಅಂದ್ರೆ ಗಂಗಾಳ ತಗೊಂಡು ಅನ್ನ ಉಂಡಂಗ ಅದು. ಆವಾಗನೇ ಸಂತೃಪ್ತಿ ಆಗೋದು. ಮನಸ್ಸಿಗೆ ಒಂದು ಕೆಲಸ ಹಚ್ಚಬೇಕು. ನಾವು ಏನು ಮಾಡಕ್ಕಾಗಂಗಿಲ್ಲ, ಜಪ ಮಾಡಕ್ಕಾಗಂಗಿಲ್ಲ, ತಪಸ್ಸು ಮಾಡ್ಲಿಕ್ಕೆ ಆಗಂಗಿಲ್ಲ, ನಾವೇನದ ಅಂದ್ರೆ ಅನುಷ್ಠಾನ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂದ್ರೆ ಸುಲಭವಾಗಿ ಮಹಾತ್ಮರು ಹೇಳಿದ್ದಾರೆ, ಸತತವಾಗಿ ಪರಮಾತ್ಮನ ಮಹಾನ್ ಮಂತ್ರವನ್ನು ನೆನೆಸು. ಸಕಲ ದೋಷಗಳು ನಿವೃತ್ತಿಯಾಗುತ್ತವೆ. ನೀನು ನೀರಾಗ ಮುಳುಗಬೇಕು, ಪಾಪ ಹೋಗ್ತದಂತ ನಾಳೆ ಸಂಕ್ರಮಣ ಬಂದಾಗ ನೀರಾಗ ಮುಣಿಗೆ ಎದ್ದೇಳ್ತಾರೆ. ಅಲ್ಲಿ ಪಾಪ ಹೋಗಂಗಿಲ್ಲ. ಎಲ್ಲರೂ ಸ್ನಾನ ಮಾಡಿ ಹೊಲಸು ಬಿಟ್ಟು ಹೋಗಿರ್ತಾರ. ಆ ದರಿದ್ರ ನಿಮಗೆ ಬಡಿತದೆ ಹೊರತು ಮತ್ತೇನು ಆಗಂಗಿಲ್ಲ. ಸಂಕ್ರಮಣ ಪಾಪ ಹೋಗಬೇಕು ಅಂದ್ರೆ ನಿನ್ನ ನಾಲಿಗೆಯ ಮೇಲೆ ಪರಮಾತ್ಮನ ಸ್ಮರಣೆ ಬರಬೇಕು. ಮನಸ್ಸಿನೊಳಗೆ ನೆನೆಸ್ತಾ ಇರಬೇಕು. ಹೊರಗೂ ನೋಡಿದ್ರನು ಜಗತ್ತು ಕಂಡ್ರನು ಸಹಿತ ಜಗದಾಕಾರ ಆಗಿದ್ದಾನೆ ನನ್ನ ದೇವರು ಅಂತಕ್ಕಂಥ ಭಾವ ನಿನ್ನಲ್ಲಿ ಇರಬೇಕು. ಎತ್ತೆತ್ತ ನೋಡಿದೊಡ ಅತ್ತತ್ತ ನೀನೇ ದೇವ ಅನ್ನುವ ರೀತಿಯಲ್ಲಿ ನಮ್ಮ ಮನಸ್ಸಿನೊಳಗ ಭಗವಂತ ಸರ್ವಂತರ್ಯಾಮಿ ಇದ್ದಾನೆ ಅಂತಕ್ಕಂಥದ್ದು ಏನಾದರೂ ಬಂತು ಅಂತಂದ್ರೆ ನಿನಗೆ ಮನಸ್ಸಿನಲ್ಲಿ ಸಂತೃಪ್ತಿ ಜೀವನ ಬರುತ್ತೆ. ಹೊರಗ ನೀನು ಎಷ್ಟು ಗಳಿಸಿದ್ರು ಸಹಿತ ಭಾಳ ಗಳಿಸಿದವ್ರಿಗೆ ಕೇಳ್ರಿ, ಕೋಟಿ ಹಣ ಇದ್ದವ್ರನ್ನ ಕೇಳ್ರಿ, ಆರಾಮದಿರೇನು ಅಂತ ಕೇಳಿದ್ರೆ ಅವನತ್ರ 2 ಕೋಟಿ ಅದ, ನಂದಿನ್ನ 1.5 ಇನ್ನೂ 50 ಲಕ್ಷ ಕಂಬಿದ್ದದ ಅಂತ ಹೇಳ್ತಾನೆ ಹೊರತು ಬಡವರಿಗಿಂತ ನಾನು ಶ್ರೇಷ್ಠ ಅಂತ ಸಂತೋಷ ಪಡೋದಿಲ್ಲ. ಅದಕ್ಕೆ ಹೊರಗಿಂದ ಗಳಿಸೋದು ಬೇಡ, ಹೊರಗಿಂದ ನಿಮ್ಮ ವ್ಯವಹಾರಕ್ಕೆ ಗಳಿಸಿಕೊಳ್ರಿ. ಆದರೆ ಮುಕ್ತಿಗೆ ಹೃದಯ ಶ್ರೀಮಂತಿಕೆ ಇರಬೇಕು. ಹೃದಯ ಶ್ರೀಮಂತಿಕೆ.
ಸತತವಾದ ಭಗವತ್ ಚಿಂತನ, ಸತತವಾದ ಭಗವಂತನ ಧ್ಯಾನ. ಯಾರು ಕಾಣ್ತಾರ ಎಲ್ಲರೂ ನಮ್ಮವರು ಅಂತಕ್ಕಂಥ ಭಾವ ಇದು ಬಂತು ಅಂತಂದ್ರೆ ನಿನ್ನ ಮನಸ್ಸು ತಣ್ಣಗಿರ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಯಾಕೆ ನಾವು ಗದ್ದಲಕ್ಕೆ ಬೀಳೋದು? ಪ್ರಪಂಚದೊಳಗೆ ಬಂದೀವಿ ಅಂದಮೇಲೆ ಪರಮಾತ್ಮನ ದಯದಿಂದ, ತಾಯಿಯ ಗರ್ಭದಿಂದ ನಾವು ಹೊರಗೆ ಬಂದೀವಿ. ಒಂದಿಲ್ದ ಒಂದು ದಿವಸ ಈ ಭೂಮಿಯನ್ನು ಬಿಟ್ಟು ಮತ್ತೆ ಎಲ್ಲಿಂದ ಬಂದೀವಿ ಅಲ್ಲಿಗೆ ಮುಟ್ಲೇಬೇಕು. ಇಲ್ಲೇ ಇರ್ಲಿಕ್ಕೆ ಅಧಿಕಾರ ಇಲ್ಲ. ಇವತ್ತು ನಾವು ಬಂದೀವಿ, ರಾತ್ರಿ ಹೋಗಬೇಕು. ರಾತ್ರಿ ಇಲ್ಲ ಅಂದ್ರೆ ಮುಂಜಾನೆ ಹೋಗ್ಬೇಕು. ಮುಂಜಾನೆ ಇಲ್ಲ ಅಂದ್ರೆ ನಾಳೆ ಸಂಜೆಕರ ಹೋಗ್ಬೇಕು. ಇಲ್ಲಪ್ಪ 2 ದಿವಸ ಇದ್ದು ಹೋಗ್ತೀನಿ ಅಂದ್ರೆ 2 ದಿವಸದ ಮೇಲೆ ಹೋಗಬೇಕು. ಇಲ್ಲೇ ಕುಂದ್ರಕ್ಕೆ ಹೆಂಗಾಗ್ತದೆ? ಆಗ್ತದ? ಎಲ್ಲರಿಗೆ ಇಲ್ಲೇ ಕುಂದ್ರಕ್ಕೆ. ಈಗ ನಿಮಗೆಲ್ಲ ಕುರ್ಸಿ ಹಾಕ್ಯಾರ, ಚಲೋ ಆಯ್ತು ಬಿಡು ಅಂತೇಳಿ ಬೆಳತನಕ್ಕೆ ಇಲ್ಲೇ ಕುಂತ್ರ ಗತಿ ಹಂಗ ಕುಂದ್ರಕ್ ಆಗ್ತದ? ಆಗಂಗಿಲ್ಲ. ಬಂದೀವಿ, ಹೋಗ್ಬೇಕು. ಹೋದಾಗನೇ ಸಮಾಧಾನ. ಅದರಂಗ ನಾವು ಎಲ್ಲಿಂದ ಬಂದೀವಿ ಅಲ್ಲಿಗೆ ಮುಟ್ಟಿದ್ರನೇ ನಮಗೆ ಸಮಾಧಾನ. ಒಬ್ಬ ಸಂತ ನದಿ ದಂಡಿಗೆ ಬರೋ ಮುಂದ ಬಂಗಾರದ ತೆಂಬಿಗಿತ್ತು ಕೈಯೊಳಗ. ಆ ಹರಿತಕ್ಕಂಥ ನೀರಿಗೆ ಕೇಳಿದ, ಹೇ ಗಂಗಾ ಮಾತಾ, ನಿನ್ನನ್ನು ಬಂಗಾರದ ತಂಬಿಗೆಯೊಳಗೆ ತುಂಬಿಕೊಂಡು ಹೋಗ್ತೀನಿ, ನಮ್ಮ ಆಶ್ರಮದಲ್ಲಿ ಇಡ್ತೀನಿ, ನಿನಗೆ ದಿವಸ ತೆಂಗಿನಕಾಯಿ ಹೊಡಿತೀನಿ, ದಿವಸ ಪೂಜೆ ಮಾಡ್ತೀನಿ, ದಿವಸ ಊದುಬತ್ತಿ ಬೆಳಗ್ತೀನಿ ಅಂತ ಆ ಗಂಗಾದೇವಿಗೆ ಸಂತ ಹೇಳಿದ್ರೆ, ಗಂಗಾದೇವಿ ಅಂತೂ ನೋಡು ಸ್ವಾಮಿ, ನಿಂದು ಬಂಗಾರದ ತೆಂಬಿಗೆ ಇದ್ದಿರಬೇಕು, ನೀನು ದಿವಸ ತೆಂಗಿನಕಾಯಿ ಹೊಡಿತಿರ್ಬೇಕು, ಆದರೆ ನನಗೆ ಸಮಾಧಾನ ಆಗಂಗಿಲ್ಲ. ನನಗೆ ಎಲ್ಲಿಂದ ನಾನು ಬಂದೀನಿ ಹರಿದು ಅಲ್ಲಿಗೆ ಹೋದ್ರನೇ ನನಗೆ ಸಮಾಧಾನ. ಎಲ್ಲಿಂದ ಬಂದೀನಿ? ಸಮುದ್ರದಿಂದ ಬಂದೀನಿ. ಮೇಘವಾಗಿ ಮೋಡವಾಗಿ ಭೂಮಿಗೆ ಬಿದ್ದು ಹರಿದು ನಾನು ಬಂದೀನಿ. ಸಮುದ್ರದಿಂದ ಬಂದೀನಿ. ನಾ ಸಮುದ್ರಕ್ಕೆ ಹೋದ್ರನೇ ನನಗೆ ಶಾಂತಿ. ಅದು ಬಿಟ್ಟು ನಾನು ಬೇರೆ ಬೇರೆ ಕಡೆ ಎಲ್ಲೇನೋ ನನ್ನ ಕರ್ಕೊಂಡು ಹೋದೆ ಅಂದ್ರೆ ನನ್ನ ಗುರಿ ತಪ್ತದ ಅಂತ ಹೇಳಿತು ನೀರು. ಅದರಂಗ ಅರಿವಿನ ಜನ್ಮಕ್ಕೆ ಬಂದಂತ ನಾವೆಲ್ಲರೂ ತಾಯಿಯ ಗರ್ಭದಿಂದ ಪರಮಾತ್ಮನ ಅಂಶ ರೂಪದಲ್ಲಿ ಈ ಭೂಮಿಗೆ ಬಂದೀವಿ. ಪರಮಾತ್ಮನ ಅಂಶಕ್ಕೆ ನಾವು ಸೇರ್ಪಡೆ ಆಗೋದೇ ಮನುಷ್ಯ ಜನ್ಮದ ಗುರಿ. ಆ ಗುರಿ ಮುಟ್ಟಬೇಕು ಅಂತಂದ್ರೆ ಸತತ ಅವನನ್ನ ನೆನೆಸ್ಬೇಕು, ಸದಾವಕಾಲ ನೆನೆಸ್ಬೇಕು. ಈ ಪ್ರಕಾರವಾಗಿ ನಾವು ಸತತವಾಗಿ ಭಗವಂತನ ಸ್ಮರಣೆ, ಭಗವಂತನ ಚಿಂತನೆ, ಏನೇ ಕೆಲಸ ಮಾಡ್ರಿ, ಎಂಥದ್ದೇ ಕೆಲಸ ಮಾಡ್ರಿ, ಆದರೆ ಮನಸ್ಸಿನೊಳಗ ಪರಮಾತ್ಮನ ಸ್ಮರಣೆ ಇರಬೇಕು. ಪರಮಾತ್ಮನ ಸ್ಮರಣೆ ಇತ್ತು ಅಂತಂದ್ರೆ ನಿನಗ ಸಂಸಾರ ಹಗುರ ಅನಿಸ್ತದ. ಕೆಲವ್ರು ಅನ್ನಂಗಿಲ್ಲ, ಭಾಳ ಒಜ್ಜಾಗ್ಯದ್ರಿ ಸ್ವಾಮಿಗಳೇ, ಯಾವಾಗ ಇಳಿಸೇನು ಅನ್ನಂಗ ಆಗ್ಯದ. ಇಳಿಸ್ಬಿಡು, ಯಾರು ಯಾಕಬೇಕತ್ತದ? ಹೆಣ್ಮಗಳು ತಲೆ ಮೇಲೆ ಕೊಡ ಒತ್ಕೊಂಡು ಬರೋ ಕಾಲಕ್ಕ ತಲೆಗೆ ನೋಸ್ತೆ ಅಂದ್ರೆ ಬೀಸಿ ಅಗಿಸಕಲ್ಲಿ ಬುಡ್ಡೆ ಕಲ್ಲಿಗೆ ಬಿಂದಿಗೆ ಬಿಸಾಕ್ತಾಳೆ. ಒಡೆದಾರ ಹೋಗ್ಲಿ ಏನಾರ ಆಗಲಿ, ನಾನು ಆರಾಮಿರ್ಬೇಕು ಅಂತ ಅದನ್ನ ಎತ್ತಿ ಒಗಿತಾಳೆ. ಅದರಂಗ ನಿನಗೆ ಸಂಸಾರದ ಗಂಟು ಒಜ್ಜಾಗಿತ್ತು ಅಂದ್ರೆ ತಲೆಯಾಗ ಸ್ವಲ್ಪ ತೆಗೆದು ಆ ಜಾಗಕ್ಕೆ ಒಂದಿಷ್ಟು ಓಂ ನಮಃ ಶಿವಾಯ ಮಂತ್ರ ತುಂಬು, ಆರಾಮಿರುತ್ತೀನಿ ಅಂತ. ಸಂಸಾರದ ವಿಷಯನೇ ತಲೆಯಾಗ ತುಂಬಿಕೊಂಡು ನೀನು ಏನೆಲ್ಲ ಕೇಳ್ತೀನಿ ಅಂತಂದ್ರೆ ಅಲ್ಲಿ ಕೆಲಸ ಆಗಂಗಿಲ್ಲ. ಸ್ವಲ್ಪ ತಲೆ ಖಾಲಿ ಇರಬೇಕು, ಸ್ವಚ್ಛ ಮಾಡಿಕೊಳ್ಬೇಕು. ಭಗವಂತನ ಸ್ಮರಣೆ ಮಾಡ್ತಾ 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 ಇದ್ರೆ ತಲೆ ಒಂದಿಷ್ಟು ಹಗುರ ಆಗುತ್ತೆ, ಆರಾಮ್ ನಿದ್ದೆ ಬರ್ತದ, ಆರಾಮ್ ಬದುಕಲಿಕ್ಕೆ ಬರ್ತದ. ಜಗತ್ತು ಏನು ಬೇಕಾದಾಗ ಏನು ಆಗಬೇಕು ಅಂತೇನು ಬರ್ದದ ಬ್ರಹ್ಮ ಅದೇ ನಡೀತದ. ಅದಕ್ಕೆ ಜಗತ್ತಿನ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ, ಇನ್ನೊಬ್ಬರ ಸುದ್ದಿ ಗೊಡವಿಗೆ ಹೋಗಬೇಡ. ನಿನ್ನ ಸುದ್ದಿಯೇ ನೀನು ಮಾತಾಡಿಕೆ ಒಬ್ಬನೇ ಕುಂತು. ಹೌದು ಬಂದೀನಿ, ಬಂದ ಮೇಲೆ ನಾನು ಏನು ಮಾಡಬೇಕು,
ಏನು ಮಾಡಿದ್ರೆ ನನಗೆ ಸುಖ ಸಿಗುತ್ತದ, ಈ ಸುಖವನ್ನು ಹುಡುಕ್ತಕ್ಕಂಥ ದಾರಿ ಯಾರು ನನಗೆ ತೋರಿಸ್ತಾರ ಅಂತ ಸಮರ್ಥ ಸದ್ಗುರುನಾಥ ಎಲ್ಲಿ ಅದಾನ, ಆತನ ಪಾದಕ್ಕೆ ಹೋಗಿ ಹಣೆ ಹಚ್ಚಿ ನಮಸ್ಕಾರ ಮಾಡಿ ಈ ಭವದುಃಖಕ್ಕೆ ಕಾರಣ ಏನು ಅಂತ ಒಂದಿಷ್ಟು ವಿಚಾರ ಮಾಡ್ತೀನಿ. ವಿಚಾರ ಮಾಡಿದ ಮೇಲೆ ಸನ್ಮಾರ್ಗ ಉಪದೇಶ ಮಾಡುತ್ತಾನ. ಸನ್ಮಾರ್ಗ ಉಪದೇಶ ಮಾಡಿದಾಗ ಆ ಸನ್ಮಾರ್ಗದಲ್ಲಿ ನಡಿಲಿಕ್ಕೆ ಪ್ರಾರಂಭ ಮಾಡಿದೀವಿ ಅಂದ್ರೆ ತಲೆ ಸ್ವಲ್ಪ ಹಗರಾಗಕತ್ತದ, ತಲೆ ಭಾರ ಆದದ್ದು ಹಗರಾಗ್ಲಿಕ್ಕತ್ತದ. ಹಗರ ಆಯ್ತು ಅಂದ್ರೆ ನೀನು ಭಗವದ್ ಭಕ್ತನಾಗುತ್ತೆ, ನಿನಗ ಪರಮಾತ್ಮನ ಅನುಗ್ರಹ ನಿನಗೆ ಆಗ್ಯದ ಅಂತ ಅರ್ಥ. ಇಲ್ಲ ಅಂತಂದ್ರೆ ಸುಮ್ಮನೆ ಬರೆದಿರ್ತಾರೆ, ಯಾರನ್ನ ಸತ್ತಾಗಿ ಬರೆದಿರಂಗಿಲ್ಲ ಪೇಪರ್ನಾಗ. ಕೈಲಾಸವಾಸಿಗಳಾದರು, ವೈಕುಂಠವಾಸಿಗಳಾದರು, ಪೈಗಂಬರ ವಾಸಿಗಳಾದರು ಅಂತ ಇವ್ರು ಬರ್ಕಂತಾರೆ. ಫೋನ್ ಮಾಡಿಲ್ಲ, ಪತ್ರನೂ ಬರೆದಿಲ್ಲ ಅವರು. ನಾನು ಇಂತಲ್ಲಿಗೆ ಹೋಗಿನಿ ಅಂತ ಯಾರನ್ನ ಕಳಿಸ್ಯಾರೆ? ಯಾರು ಕಳಿಸಿಲ್ಲ. ಸುಮ್ಮನೆ ಇವ್ರು ಬರ್ಕಂತಾರ. ಅದಕ್ಕೆ ನಾವು ಸುಮ್ಮನೆ ಬರ್ಕೊಳ್ಳೋದಕ್ಕಿಂತ ಪಕ್ಕ ಬರ್ಕೊಳ್ಬೇಕು. ಸತತವಾದ ನಾಲಿಗೆಯ ಮೇಲೆ ಪರಮಾತ್ಮನ ಸ್ಮರಣೆ ಸತತ ಇತ್ತು ಅಂದ್ರೆ ನಾವು ಸ್ವರ್ಗ ವೈಕುಂಠಕ್ಕೆ ಹೋಗೇ ತೀರ್ತೀವಿ ಅನ್ನುವಂಥ ನಿರ್ಣಯಕ್ಕೆ ಬರ್ತಾನೆ ಮನುಷ್ಯ. ಅದಕ್ಕೋಸ್ಕರವಾಗಿ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು, ಮನಸ್ಸನ್ನ ಹರಿಬಿಡಲಾರದನೆ ಪರಮಾತ್ಮನ ಚಿಂತನೆ, ಪರಮಾತ್ಮನ ಧ್ಯಾನ, ಪರಮಾತ್ಮನ ನಾಮಸ್ಮರಣೆ ಇವೆಲ್ಲವುಗಳನ್ನ ಮನುಷ್ಯನಾಗಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಜಾತಿ, ಕುಲ, ಮತ, ಗೋತ್ರ, ಶ್ರೀಮಂತ, ಬಡವ ಇವು ಯಾವ ತಾರತಮ್ಯ ಇರಲಾರದನೆ ಮನುಷ್ಯನಾಗಿ ಬದುಕಿ, ಮನುಷ್ಯನಾಗಿ ಬಾಳಿ ಭಗವದ್ ಅನುಗ್ರಹ ಸದ್ಗುರುವಿನ ಕೃಪಾ ಪಡೆದುಕೊಳ್ಳಬೇಕು ಅಂತ ಆಗಿತ್ತು ಅಂತಂದ್ರೆ ಮನಸ್ಸನ್ನ ಹಗರು ಮಾಡಿಕೊಳ್ಳಬೇಕು. ಮನಸ್ಸಿಗೆ ವಿಷಯಾದಿಗಳ ಕಡೆಗೆ ಹೋಗುವಂಥ ಮನಸ್ಸನ್ನ ಪಾರಮಾರ್ಥಿಕದ ಕಡೆಗೆ ಹರಿಸಿ ಭಗವಂತನ ಸ್ಮರಣೆ ಮಾಡಿದರೆ ಅನಂತ ಮಹಾತ್ಮರ ಜೀವನ ಚರಿತ್ರೆಗಳನ್ನು ನಾವು ಕೇಳುವುದರಿಂದ, ಓದುವುದರಿಂದ ಅವರ ಜೀವನದಲ್ಲಿ ನಡೆದ ಘಟನೆಗಳು ಏನೇನು ಅದಾವ ಅಂತನ್ನುವಂಥದ್ದು ನಮ್ಮ ತಲೆಯೊಳಗೆ ಬಂತು ಅಂದರೆ ವಿಚಾರ ಮಾಡ್ಲಿಕ್ಕೆ ಹಚ್ತದೆ. ನಾನು ಹೆಂಗೆ ಬದುಕಬೇಕು? ರಮಣ ಮಹರ್ಷಿಗಳು ಇದ್ದರು, ಆರೂಢರು ಇದ್ದರು, ಅನಂತ ಶರಣರಿದ್ದರು. ಅವ್ರು ಹೆಂಗೆ ಬಾಳಿ ಬದುಕಿದ್ರು ಅನ್ನುವಂಥದ್ದನ್ನು ಸ್ವಲ್ಪ ಅವ್ರ ಜೀವನ ಚರಿತ್ರೆ ತಿರುವ್ಯಾಕತ್ತಿದ್ವಿ ಅಂದರೆ ನಾವು ಹೆಂಗೆ ಬದುಕಬೇಕು ಅನ್ನೋದು ನಮಗೆ ಗುರ್ತಾಗುತ್ತದೆ. ಅದಕ್ಕೆ ನಮ್ಮ ಮನಸ್ಸನ್ನು ಅಪವಿತ್ರಗೊಳಿಸಿಕೊಳ್ಳಲಾರದನೆ ಪಾವಿತ್ರತೆಯಿಂದ ಬದುಕಬೇಕು ಅನ್ನುವಂಥದ್ದನೇ ಮುಖ್ಯ ಉದ್ದೇಶ. ಆ ಕೆಲಸವನ್ನು ನೀವೆಲ್ಲರೂ ಸದಾವ ಕಾಲ ಮಾಡಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ